ಇನ್ನು ಮಳೆ ಒಂದು ಕಡೆ ಆಗ್ತಾ ಇದ್ರೆ ಇನ್ನು ಅನೇಕ ಕಡೆಗಳಲ್ಲಿ ಸಾಲು ಸಾಲು ಅವಾಂತರಗಳಾಗ್ತಾ ಇದೆ. ಹಾಸನದಲ್ಲಿ ಮಳೆಗೆ ಸಾಲು ಸಾಲು ಅವಾಂತರ. ಆನೆಮಹಲ್ ಬಳಿ 3ನೇ ಬಾರಿಗೆ ಗುಡ್ಡ ಕುಸಿತ ಆಗಿದೆ. ಪದೇ ಪದೇ ಇಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಇದು 3ನೇ ಬಾರಿಗೆ ಈಗ ಗುಡ್ಡ ಕುಸಿತ ಆಗಿರೋದು ಆನೆಮಹಲ್ ಬಳಿ. ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿ ಈ ಘಟನೆ ನಡೆದಿದೆ. ಇನ್ನು ಅಧಿಕಾರಿಗಳು ಕೂಡ ಅಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಅನೇಕ ವಾಹನಗಳು ಅಲ್ಲಿ ಸಂಚಾರವನ್ನ ಮಾಡುತ್ತೆ. ಪ್ರಮುಖವಾದಂತಹ ರಸ್ತೆ, ಹಾಗಾಗಿ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶವನ್ನ ಈಗ ನೀಡಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಮಳೆ ಒಂದು ಕಡೆ ಆದರೆ ಅದರಿಂದ ಆಗ್ತಾ ಇರುವಂತಹ ಅವಾಂತರಗಳು, ಅನಾಹುತಗಳು ಒಂದೆರಡಲ್ಲ ಅನೇಕ ಅನಾಹುತಗಳು ಆಗಿದೆ. ಅದರ ಜೊತೆಯಲ್ಲಿ ಇಲ್ಲಿ ಈ ಆನೆಮಹಲ್ ಬಳಿ 3ನೇ ಬಾರಿಗೆ ಕುಸಿತ ಆಗಿರೋದು, ಗುಡ್ಡ ಕುಸಿತ ಆಗಿದೆ. ತೆರವು ಕಾರ್ಯಾಚರಣೆ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಈ ತೆರವು ಕಾರ್ಯಾಚರಣೆಯಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಹಾಗಾಗಿ ಏಕಮುಖ ಸಂಚಾರಕ್ಕೆ ಮಾತ್ರ ಈಗ ಅವಕಾಶವನ್ನ ಕೊಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಹೇಳಿ ಕೇಳಿ. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಅಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯನ್ನ ಕೂಡ ಅಧಿಕಾರಿಗಳು ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಖುಷ್ವಂತ್, 3ನೇ ಬಾರಿಗೆ ಗುಡ್ಡ ಕುಸಿತ ಆಗಿರೋದು, ಸದ್ಯಕ್ಕೆ ತೆರವು ಕಾರ್ಯಾಚರಣೆ ಮುಗಿತಾ, ರಸ್ತೆ ಈಗ ಓಡಾಟಕ್ಕೆ ಮುಕ್ತವಾಗಿದೆಯಾ, ಹೇಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖುಷ್ವಂತ್? ಅಶ್ವಿನಿ, ಸ್ವಲ್ಪ ಪ್ರಮಾಣದಲ್ಲಿ ಈಗಾಗಲೇ ಮತ್ತೆ ಪುನಃ ದೋಣಿಗಾಲ್ ಬಳಿ ಗುಡ್ಡ ಕುಸಿತ ಉಂಟಾಗಿತ್ತು. ಹಾಗೆ ಕೇಳಿ ಇದು ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75 ನಿರಂತರವಾಗಿ ಬೆಂಗಳೂರು ಮಂಗಳೂರು ವಾಹನ ಸಂಚಾರ ಆಗ್ತಾ ಇರುವಂತಹ ಸ್ಥಳ ಆಗಿರುವಂತದ್ದು. ಹೀಗಾಗಿ ನಿರಂತರ ಗುಡ್ಡ ಕುಸಿತ, ಮಣ್ಣು ಕುಸಿತ ಆಗ್ತಾ ಇರುವಂತದ್ದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ಬೆಳಿಗ್ಗೆ ಕುಸಿದಿತ್ತು. ಹಾಗೆ ಈಗ ರಾತ್ರಿ ಕೂಡ ಅದೇ ಒಂದು ಜಾಗದಲ್ಲಿ ಗುಡ್ಡ ಕುಸಿತಿತ್ತು. ಇವತ್ತು ಕೂಡ ಹಾಸನ ಡಿಸಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಏನೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅದನ್ನ ಸೂಚನೆ ನೀಡಿ ಹಾಸನ ಡಿಸಿ ಲತಾ ಕುಮಾರಿ ಅವರು ಹೋಗಿದ್ರು. ಆದ್ರೆ ರಾತ್ರಿ ಸ್ವಲ್ಪ ಪ್ರಮಾಣದ ಗುಡ್ಡ ಕುಸಿತ ಆಗಿ ಕೆಲವೇ ಕ್ಷಣದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಸೂಚನೆ ಮೇರೆಗೆ ಈಗಾಗಲೇ ಕುಸಿದಂತಹ ಮಣ್ಣು, ರಸ್ತೆಗೆ ಬಿದ್ದಂತಹ ಮಣ್ಣನ್ನ ಆದಷ್ಟು ಬೇಗ ತೆರವು ಮಾಡಲಾಗಿದೆ. ಹಾಗೆ ಹಾಸನದ ಗ್ರಾಮಾಂತರ ಪೊಲೀಸ್ ಠಾಣೆಯ 112 ಗಸ್ತು ವಾಹನವು ಕೂಡ ಅದೇ ಮಾರ್ಗದಲ್ಲಿ ನಿರಂತರವಾಗಿ ಗಸ್ತು ತಿರುಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಹಾಸನದ ದೋಣಿಗಾಲ್ನಿಂದ ಮಾರ್ನಹಳ್ಳಿ ವರೆಗೂ ಕೂಡ ಯಾವುದೇ ಜಾಗದಲ್ಲೂ ಬೇಕಾದರೂ ಯಾವುದೇ ಸಂದರ್ಭದಲ್ಲಿ ಮಳೆ ನಿರಂತರವಾಗಿ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಮಣ್ಣು ಕುಸಿಯುವಂತ ಭೀತಿ ಇದೆ. ಹೀಗಾಗಿ ಪೊಲೀಸ್ ಅವರು ಕೂಡ ರಾತ್ರಿ ಎಲ್ಲ ಗಸ್ತು ತಿರುಗ್ತಾ ಇದ್ದಾರೆ. ಹೀಗಾಗಿ ಒಟ್ಟಿನಲ್ಲಿ ಶಿರಾಡಿ ಘಾಟ್ ಸಂಚಾರ ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನೂ ಕೂಡ ಕಷ್ಟ ಸಾಧ್ಯ ಅನ್ನುವಂತ ಪರಿಸ್ಥಿತಿ ಈಗ ಒಂದೊದಗಿರುವಂತದ್ದು. ಅಶ್ವಿನಿ, ರೈಟ್ ಖುಷ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಮಳೆ ಒಂದು ಕಡೆ ಆಗ್ತಾ ಇದ್ರೆ ಇನ್ನು ಅನೇಕ ಕಡೆಗಳಲ್ಲಿ ಸಾಲು ಸಾಲು ಅವಾಂತರಗಳಾಗ್ತಾ ಇದೆ. ಹಾಸನದಲ್ಲಿ ಮಳೆಗೆ ಸಾಲು ಸಾಲು ಅವಾಂತರ. ಆನೆಮಹಲ್ ಬಳಿ 3ನೇ ಬಾರಿಗೆ ಗುಡ್ಡ ಕುಸಿತ ಆಗಿದೆ. ಪದೇ ಪದೇ ಇಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಇದು 3ನೇ ಬಾರಿಗೆ ಈಗ ಗುಡ್ಡ ಕುಸಿತ ಆಗಿರೋದು ಆನೆಮಹಲ್ ಬಳಿ. ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿ ಈ ಘಟನೆ ನಡೆದಿದೆ. ಇನ್ನು ಅಧಿಕಾರಿಗಳು ಕೂಡ ಅಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಅನೇಕ ವಾಹನಗಳು ಅಲ್ಲಿ ಸಂಚಾರವನ್ನ ಮಾಡುತ್ತೆ. ಪ್ರಮುಖವಾದಂತಹ ರಸ್ತೆ, ಹಾಗಾಗಿ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶವನ್ನ ಈಗ ನೀಡಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಮಳೆ ಒಂದು ಕಡೆ ಆದರೆ ಅದರಿಂದ ಆಗ್ತಾ ಇರುವಂತಹ ಅವಾಂತರಗಳು, ಅನಾಹುತಗಳು ಒಂದೆರಡಲ್ಲ ಅನೇಕ ಅನಾಹುತಗಳು ಆಗಿದೆ. ಅದರ ಜೊತೆಯಲ್ಲಿ ಇಲ್ಲಿ ಈ ಆನೆಮಹಲ್ ಬಳಿ 3ನೇ ಬಾರಿಗೆ ಕುಸಿತ ಆಗಿರೋದು, ಗುಡ್ಡ ಕುಸಿತ ಆಗಿದೆ. ತೆರವು ಕಾರ್ಯಾಚರಣೆ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಈ ತೆರವು ಕಾರ್ಯಾಚರಣೆಯಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಹಾಗಾಗಿ ಏಕಮುಖ ಸಂಚಾರಕ್ಕೆ ಮಾತ್ರ ಈಗ ಅವಕಾಶವನ್ನ ಕೊಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಹೇಳಿ ಕೇಳಿ. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಅಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯನ್ನ ಕೂಡ ಅಧಿಕಾರಿಗಳು ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಖುಷ್ವಂತ್, 3ನೇ ಬಾರಿಗೆ ಗುಡ್ಡ ಕುಸಿತ ಆಗಿರೋದು, ಸದ್ಯಕ್ಕೆ ತೆರವು ಕಾರ್ಯಾಚರಣೆ ಮುಗಿತಾ, ರಸ್ತೆ ಈಗ ಓಡಾಟಕ್ಕೆ ಮುಕ್ತವಾಗಿದೆಯಾ, ಹೇಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖುಷ್ವಂತ್? ಅಶ್ವಿನಿ, ಸ್ವಲ್ಪ ಪ್ರಮಾಣದಲ್ಲಿ ಈಗಾಗಲೇ ಮತ್ತೆ ಪುನಃ
ದೋಣಿಗಾಲ್ ಬಳಿ ಗುಡ್ಡ ಕುಸಿತ ಉಂಟಾಗಿತ್ತು. ಹಾಗೆ ಹೇಳಿ ಕೇಳಿ ಇದು ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75 ನಿರಂತರವಾಗಿ ಬೆಂಗಳೂರು ಮಂಗಳೂರು ವಾಹನ ಸಂಚಾರ ಆಗ್ತಾ ಇರುವಂತಹ ಸ್ಥಳ ಆಗಿರುವಂತದ್ದು. ಹೀಗಾಗಿ ನಿರಂತರ ಗುಡ್ಡ ಕುಸಿತ ಮಣ್ಣು ಕುಸಿತ ಆಗ್ತಾ ಇರುವಂತದ್ದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ಬೆಳಿಗ್ಗೆ ಕುಸಿತು. ಹಾಗೆ ಈಗ ರಾತ್ರಿ ಕೂಡ ಅದೇ ಒಂದು ಜಾಗದಲ್ಲಿ ಗುಡ್ಡ ಕುಸಿತು. ಇವತ್ತು ಕೂಡ ಹಾಸನ ಡಿಸಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಏನೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅದನ್ನ ಸೂಚನೆ ನೀಡಿ ಹಾಸನ ಡಿಸಿ ಲತಾ ಕುಮಾರಿ ಅವರು ಹೋಗಿದ್ರು. ಆದ್ರೆ ರಾತ್ರಿ ಸ್ವಲ್ಪ ಪ್ರಮಾಣದ ಗುಡ್ಡ ಕುಸಿತ ಆಗಿ ಕೆಲವೇ ಕ್ಷಣದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಸೂಚನೆ ಮೇರೆಗೆ ಈಗಾಗಲೇ ಕುಸಿದಂತಹ ಮಣ್ಣು, ರಸ್ತೆಗೆ ಬಿದ್ದಂತಹ ಮಣ್ಣನ್ನ ಆದಷ್ಟು ಬೇಗ ತೆರವು ಮಾಡಲಾಗಿದೆ. ಹಾಗೆ ಹಾಸನದ ಗ್ರಾಮಾಂತರ ಪೊಲೀಸ್ ಠಾಣೆಯ 112 ಗಸ್ತು ವಾಹನವು ಕೂಡ ಅದೇ ಮಾರ್ಗದಲ್ಲಿ ನಿರಂತರವಾಗಿ ಗಸ್ತು ತಿರುಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಹಾಸನದ ದೋಣಿಗಾಲ್ನಿಂದ ಮಾರ್ನಹಳ್ಳಿ ವರೆಗೂ ಕೂಡ ಯಾವುದೇ ಜಾಗದಲ್ಲೂ ಬೇಕಾದರೂ ಯಾವುದೇ ಸಂದರ್ಭದಲ್ಲಿ ಮಳೆ ನಿರಂತರವಾಗಿ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಮಣ್ಣು ಕುಸಿಯುವಂತ ಭೀತಿ ಇದೆ. ಹೀಗಾಗಿ ಪೊಲೀಸ್ ಅವರು ಕೂಡ ರಾತ್ರಿ ಎಲ್ಲ ಗಸ್ತು ತಿರುಗ್ತಾ ಇದ್ದಾರೆ. ಹೀಗಾಗಿ ಒಟ್ಟಿನಲ್ಲಿ ಶಿರಾಡಿ ಘಾಟ್ ಸಂಚಾರ ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನೂ ಕೂಡ ಕಷ್ಟ ಸಾಧ್ಯ ಅನ್ನುವಂತ ಪರಿಸ್ಥಿತಿ ಈಗ ಒಂದೊದಗಿರುವಂತದ್ದು. ಅಶ್ವಿನಿ. ರೈಟ್ ಖುಷ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಮಳೆ ಒಂದು ಕಡೆ ಆಗ್ತಾ ಇದ್ರೆ ಇನ್ನು ಅನೇಕ ಕಡೆಗಳಲ್ಲಿ ಸಾಲು ಸಾಲು ಅವಾಂತರಗಳಾಗ್ತಾ ಇದೆ. ಹಾಸನದಲ್ಲಿ ಮಳೆಗೆ ಸಾಲು ಸಾಲು ಅವಾಂತರ. ಆನೆಮಹಲ್ ಬಳಿ 3ನೇ ಬಾರಿಗೆ ಗುಡ್ಡ ಕುಸಿತ ಆಗಿದೆ. ಪದೇ ಪದೇ ಇಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಇದು 3ನೇ ಬಾರಿಗೆ ಈಗ ಗುಡ್ಡ ಕುಸಿತ ಆಗಿರೋದು ಆನೆಮಹಲ್ ಬಳಿ. ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿ ಈ ಘಟನೆ ನಡೆದಿದೆ. ಇನ್ನು ಅಧಿಕಾರಿಗಳು ಕೂಡ ಅಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಅನೇಕ ವಾಹನಗಳು ಅಲ್ಲಿ ಸಂಚಾರವನ್ನ ಮಾಡುತ್ತೆ. ಪ್ರಮುಖವಾದಂತಹ ರಸ್ತೆ, ಹಾಗಾಗಿ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶವನ್ನ ಈಗ ನೀಡಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಮಳೆ ಒಂದು ಕಡೆ ಆದರೆ ಅದರಿಂದ ಆಗ್ತಾ ಇರುವಂತಹ ಅವಾಂತರಗಳು, ಅನಾಹುತಗಳು ಒಂದೆರಡಲ್ಲ ಅನೇಕ ಅನಾಹುತಗಳು ಆಗಿದೆ. ಅದರ ಜೊತೆಯಲ್ಲಿ ಇಲ್ಲಿ ಈ ಆನೆಮಹಲ್ ಬಳಿ 3ನೇ ಬಾರಿಗೆ ಕುಸಿತ ಆಗಿರೋದು, ಗುಡ್ಡ ಕುಸಿತ ಆಗಿದೆ. ತೆರವು ಕಾರ್ಯಾಚರಣೆ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಈ ತೆರವು ಕಾರ್ಯಾಚರಣೆಯಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಹಾಗಾಗಿ ಏಕಮುಖ ಸಂಚಾರಕ್ಕೆ ಮಾತ್ರ ಈಗ ಅವಕಾಶವನ್ನ ಕೊಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಹೇಳಿ ಕೇಳಿ. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಅಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯನ್ನ ಕೂಡ ಅಧಿಕಾರಿಗಳು ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಖುಷ್ವಂತ್, 3ನೇ ಬಾರಿಗೆ ಗುಡ್ಡ ಕುಸಿತ ಆಗಿರೋದು, ಸದ್ಯಕ್ಕೆ ತೆರವು ಕಾರ್ಯಾಚರಣೆ ಮುಗಿತಾ, ರಸ್ತೆ ಈಗ ಓಡಾಟಕ್ಕೆ ಮುಕ್ತವಾಗಿದೆಯಾ, ಹೇಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖುಷ್ವಂತ್? ಅಶ್ವಿನಿ, ಸ್ವಲ್ಪ ಪ್ರಮಾಣದಲ್ಲಿ ಈಗಾಗಲೇ ಮತ್ತೆ ಪುನಃ ದೋಣಿಗಾಲ್ ಬಳಿ ಗುಡ್ಡ ಕುಸಿತ ಉಂಟಾಗಿತ್ತು. ಹಾಗೆ ಹೇಳಿ ಕೇಳಿ ಇದು ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75 ನಿರಂತರವಾಗಿ ಬೆಂಗಳೂರು ಮಂಗಳೂರು ವಾಹನ ಸಂಚಾರ ಆಗ್ತಾ ಇರುವಂತಹ ಸ್ಥಳ ಆಗಿರುವಂತದ್ದು. ಹೀಗಾಗಿ ನಿರಂತರ ಗುಡ್ಡ ಕುಸಿತ ಮಣ್ಣು ಕುಸಿತ ಆಗ್ತಾ ಇರುವಂತದ್ದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ಬೆಳಿಗ್ಗೆ ಕುಸಿತು. ಹಾಗೆ ಈಗ ರಾತ್ರಿ ಕೂಡ ಅದೇ ಒಂದು ಜಾಗದಲ್ಲಿ ಗುಡ್ಡ ಕುಸಿತು. ಇವತ್ತು ಕೂಡ ಹಾಸನ ಡಿಸಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಏನೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅದನ್ನ ಸೂಚನೆ ನೀಡಿ ಹಾಸನ ಡಿಸಿ ಲತಾ ಕುಮಾರಿ ಅವರು ಹೋಗಿದ್ರು. ಆದ್ರೆ ರಾತ್ರಿ ಸ್ವಲ್ಪ ಪ್ರಮಾಣದ ಗುಡ್ಡ ಕುಸಿತ ಆಗಿ ಕೆಲವೇ ಕ್ಷಣದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಸೂಚನೆ ಮೇರೆಗೆ ಈಗಾಗಲೇ ಕುಸಿದಂತಹ ಮಣ್ಣು, ರಸ್ತೆಗೆ ಬಿದ್ದಂತಹ ಮಣ್ಣನ್ನ ಆದಷ್ಟು ಬೇಗ ತೆರವು ಮಾಡಲಾಗಿದೆ. ಹಾಗೆ ಹಾಸನದ ಗ್ರಾಮಾಂತರ ಪೊಲೀಸ್ ಠಾಣೆಯ 112 ಗಸ್ತು ವಾಹನವು ಕೂಡ ಅದೇ ಮಾರ್ಗದಲ್ಲಿ ನಿರಂತರವಾಗಿ ಗಸ್ತು ತಿರುಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಹಾಸನದ ದೋಣಿಗಾಲ್ನಿಂದ ಮಾರ್ನಹಳ್ಳಿ ವರೆಗೂ ಕೂಡ ಯಾವುದೇ ಜಾಗದಲ್ಲೂ ಬೇಕಾದರೂ ಯಾವುದೇ ಸಂದರ್ಭದಲ್ಲಿ ಮಳೆ ನಿರಂತರವಾಗಿ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಮಣ್ಣು ಕುಸಿಯುವಂತ ಭೀತಿ ಇದೆ. ಹೀಗಾಗಿ ಪೊಲೀಸ್ ಅವರು ಕೂಡ ರಾತ್ರಿ ಎಲ್ಲ ಗಸ್ತು ತಿರುಗ್ತಾ ಇದ್ದಾರೆ. ಹೀಗಾಗಿ ಒಟ್ಟಿನಲ್ಲಿ ಶಿರಾಡಿ ಘಾಟ್ ಸಂಚಾರ ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನೂ ಕೂಡ ಕಷ್ಟ ಸಾಧ್ಯ ಅನ್ನುವಂತ ಪರಿಸ್ಥಿತಿ ಈಗ ಒಂದೊದಗಿರುವಂತದ್ದು. ಅಶ್ವಿನಿ. ರೈಟ್ ಖುಷ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.